ನಮ್ಮೆಲ್ಲರಿಗೂ ಬ್ರಹ್ಮರ್ಷಿ ಸುಭಾಷ್ ಪತ್ರಿಕೆಯವರ ಪಾದಪದ್ಮಗಳಲ್ಲಿ ನನ್ನ ಅತ್ಯಂತ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮಾತೃಶ್ರೀ ಸ್ವರ್ಣಮಲ ಪತ್ರಿಕೆಯವರಿಗೆ ನನ್ನ ಹೃದಯಂಗಮವಾದಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸ್ಟೇಜಲ್ಲಿ ಹಸೀನರಾಗಿರುವಂತಹ ಡಾಕ್ಟರ್ ಸಾಯಿ ಕೃಪಾಸಾಗರ್ ಸರ್, ಪ್ರೇಮನಾಥ್ ಸರ್, ಎಲ್ರಿಗೂ ನನ್ನ ಪ್ರಣಾಮಗಳು. ನಾನು ನಿಮ್ಮ ಬುದ್ಧ ಪೌರ್ಣಮಿಗೆ ಒಂದು ಸಾಂಕೇತಿಕವಾಗಿ ಕರೀಲಿಕ್ಕೋಸ್ಕರ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಏನು ನಮಗೆ ಬುದ್ಧ ಪೌರ್ಣಮಿ ವಿಶೇಷ ಅಂದ್ರೆ, ಬುದ್ಧ ಪೌರ್ಣಮಿ ಅನ್ನುವಂಥದ್ದು ಒಂದು ಪರ್ಫೆಕ್ಟ್ ಮೀನ್ಸ್ ಇದ್ದ ಹಾಗೆ. ನಿಮಗೆ ಅಲ್ಲಿ ಸಿಗುವಂತಹ ಒಂದು ಮಾರ್ನಿಂಗ್ ಮೆಡಿಟೇಷನ್ ಇಂದ ಬಂದ್ಬಿಟ್ಟು ಸಾಯಂಕಾಲದ ಕಲ್ಚರಲ್ ಪ್ರೋಗ್ರಾಮ್ ವರೆಗೆ ಎಲ್ಲಾ ತರದ ವಿವಿಧ ರೀತಿಯ ಎಂಟರ್ಟೈನ್ಮೆಂಟ್ಗಳು ಮತ್ತೆ ನಿಮಗೆ ಮ್ಯೂಸಿಕ್ ಎಲ್ಲಾನು ಕೂಡ ಸಿಗುತ್ತೆ. ಅಂತಹ ಒಂದು ದೊಡ್ಡವಾದಂತಹ ಕಾರ್ಯಕ್ರಮವನ್ನು ನೀವು ಮಿಸ್ ಮಾಡಿಕೊಳ್ಳುವ ಹಾಗೆ ಇಲ್ಲ. ನಿಮಗೆಲ್ಲರಿಗೂ ಕೂಡ ನನ್ನ ಪ್ರತ್ಯೇಕವಾದಂತಹ, ನನ್ನ ವೈಯಕ್ತಿಕವಾದಂತಹ ನನ್ನ ಆಹ್ವಾನ ನಿಮಗೆ. ಈ ಕಾರ್ಯಕ್ರಮಗಳು ಬೆಳಗ್ಗೆ 21, 22 ಮತ್ತು 23 3 ದಿವಸ ವೈವಿಧ್ಯವಾದಂತಹ ಬೇರೆ ಕಾರ್ಯಕ್ರಮದ ಜೊತೆ ನಮ್ಮ ಮ್ಯೂಸಿಕ್ ಮೆಡಿಟೇಷನ್ ಕೂಡ ತುಂಬಾ ಒಂಥರ ವಿಶೇಷವಾಗಿರುತ್ತೆ ಅಂತ ಹೇಳ್ತೀನಿ ನಾನು. ಆ ಕಾರ್ಯಕ್ರಮ ಅಂದ್ರೆ ಆ ಮ್ಯೂಸಿಕ್ ಮೆಡಿಟೇಷನ್ ಅಂದ್ರೆ ಏನಂದ್ರೆ, ನೀವು ನೋಡಿ, ನೀವು ಕಾಲೇಜ್ಗಳಲ್ಲಿ ಹೋಗ್ತೀರಿ, ಶಾಲೆಗಳಲ್ಲಿ ಹೋಗ್ತೀರಿ, ಎಲ್ಲ ಹೋಗ್ತೀರಿ, ನೀವು ಬೇಕಾದಷ್ಟು ವಿದ್ಯೆ ಕಲಿತೀರಿ. ಅದರಿಂದ ನಿಮ್ಮ ಲೆಫ್ಟ್ ಬ್ರೈನ್ ಅನ್ನೋದನ್ನು ನೀವು ತುಂಬಾ ಚೆನ್ನಾಗಿ ನೀವು ಡೆವಲಪ್ ಮಾಡಿಕೊಳ್ತೀರಿ. ಆದ್ರೆ ನಿಮ್ಮ ಹ್ಯುಮ್ಯಾನಿಟಿ, ನಿಮ್ಮ ಮಾನವೀಯ ಮೌಲ್ಯಕ್ಕೋಸ್ಕರ ನೀವು ಇಂಥ ಕಡೆಗಳಿಗೆ ಬಂದ್ಬಿಟ್ಟು ನೀವು ನಿಮ್ಮ ರೈಟ್ ಬ್ರೈನ್ ಅನ್ನು ಕೂಡ ನೀವು ಡೆವಲಪ್ ಮಾಡ್ಕೋಬೇಕು. ಅದರಿಂದ ನಮ್ಮ ಸಮಾಜದಲ್ಲಿ ನೋಡುವಂತಹ ಯಾವುದೇ ವೈಪರೀತ್ಯಗಳನ್ನು ನಾವು ನೋಡದಿರಬಹುದು. ಅದಕ್ಕೋಸ್ಕರ ನೀವು ಇಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮೇ 21, 22 ಮತ್ತು 23 ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೆ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ. ಅದಾದ ಮೇಲೆ ಮತ್ತೆ ನಂತರ 2 ರಿಂದ 5 ಗಂಟೆಗೆ ಇನ್ನೊಂದು 3 ಗಂಟೆ ಮೆಡಿಟೇಷನ್ ಇರುತ್ತೆ. ಅದು ಮಧ್ಯಾಹ್ನ ನಂತರ ಅದು ಬುದ್ಧ ಪಿರಮಿಡ್ ನ ಒಳಗೆ ಇರುತ್ತೆ. ಅಂತಹ ವಿಶೇಷವಾದಂತಹ ಒಂದು ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡಿ, ಬನ್ನಿ ನಮ್ಮ ಜೊತೆಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಮಗೆ, ಯಾಕಂದ್ರೆ ಇಷ್ಟು ಅದ್ಭುತವಾದ ಕಾರ್ಯಕ್ರಮ ಇದು. ನಾವು ಮಾತಾಡಕ್ಕೆ ನಮ್ಗೆ ಮಾತು ಬರ್ತಾ ಇಲ್ಲ. ಎಲ್ಲರಿಗೆ ಒಂದು ಮೆಡಿಟೇಷನ್ ಅಂದ್ರೆ, ಮನೆಯಲ್ಲಿ ಏನೇನೋ ಟೆನ್ಷನ್ ಇರ್ತಾರೆ, ಬಿಸ್ನೆಸ್ ಆಗ್ಲಿ, ಮನೆಯಲ್ಲಿ ಏನೇನೋ ಟೆನ್ಷನ್ ಇರ್ತದೆ. ಎಲ್ಲರೂ ಇವಾಗ ತುಂಬಾ ಅದ್ಭುತವಾದ ಮನಸ್ಸು ನಿಶ್ಚಿತವಾಗಿ ಸಂತೋಷವಾಗಿ ಇರ್ತದೆ. ಇಂಥ ಕಾರ್ಯಕ್ರಮ ನಾವು ಅಟೆಂಡ್ ಆಗ್ಬೇಕಂದ್ರೆ ನಮ್ಗೆ ತುಂಬಾ ಖುಷಿ ಆಗಿದೆ. ಇಷ್ಟು ವರ್ಷ ನಾನು ಬಿಸ್ನೆಸ್ ಅಲ್ಲಿದ್ದೀನಿ, ಎಲ್ಲ ಟೆನ್ಷನ್ ಎಲ್ಲ ಇವಾಗ ಕ್ಲಿಯರ್ ಆಗಿದೆ ನಮ್ಗೆ. ನಾವು ಯಾವಾಗಲೂ ಈ ಫಂಕ್ಷನ್ಗೆ ನಾವು ಬಂದೇ ಬರ್ತೀನಿ. ಎಷ್ಟು ಕೆಲಸಗಳಿದ್ರೂ ನಮಗೆ ಒಂದು ಟೈಮ್ ಸ್ಪೆಂಡ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದ್ದೆ ನಮ್ಮ ಅದೃಷ್ಟ. ಒಳ್ಳೆ ಕಾರ್ಯಕ್ರಮ. ಥ್ಯಾಂಕ್ ಯು, ಧನ್ಯವಾದ. ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ and Madam Samana Patriji and ಎಲ್ಲ ಗೆಸ್ಟ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತು, ಮೇ ಅಂದರೆ ಏನು ಹಬ್ಬ ಆಗ್ತಾ ಇದೆ ಪೆರ್ಮನೆಂಟ್ ವ್ಯಾಲಿಯಲ್ಲಿ. ಪೆರ್ಮನೆಂಟ್ ವ್ಯಾಲಿಯಲ್ಲಿ ಏನು ಹಬ್ಬ? ಬುದ್ಧ ಪೂರ್ಣಿಮಾ. ಬುದ್ಧ ಪೂರ್ಣಿಮಾ ಹಬ್ಬ ನಮ್ಮೆಲ್ಲರಿಗೂ ಹಬ್ಬ. ಅದು ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿ ಆಗ್ತಾ ಇದೆ. ಯಾರೋ ಒಬ್ರು ಹೇಳಿದ್ದಾರೆ, ಇದು ಬೆಂಗಳೂರಲ್ಲ, ಬಿಸಿಯೂರು. ಅದಕ್ಕೋಸ್ಕರ ಸ್ವಲ್ಪ ಅಕಾಮಿಡೇಷನ್ ಚೇಂಜಸ್ ಎಲ್ಲ ಇದೆ ಪಿರಮಿಡ್ ವ್ಯಾಲಿಯಲ್ಲಿ. ನಿಮಗೆ ಗೊತ್ತಿರ್ಬೋದು, ಹೊರಗೆ ಅಕಾಮಿಡೇಷನ್ ಇದೆ, ಒಳಗೆ ಜಾಸ್ತಿ ಅಕಾಮಿಡೇಷನ್ ಇಲ್ವಾ. ಸೊ ಅದೆಲ್ಲ ನೋ ದ್ಯಾಟ್. 21, 22, 23 ಬುದ್ಧ ಪೂರ್ಣಿಮಾ ಹಬ್ಬ. ಗಣೇಶ್ ಸರ್ ಹೇಳ್ತಾರ, ಬೆಳಗ್ಗೆ ಮೆಡಿಟೇಷನ್ ಆದಮೇಲೆ ವಿಸ್ಡಮ್ ಸೆಷನ್ ಆದಮೇಲೆ ಮಧ್ಯಾಹ್ನ ಪಿರಮಿಡ್ನಲ್ಲಿ ಬುದ್ಧ ಪೂರ್ಣಿಮಾ ಸ್ಪೆಷಲ್ ಮೆಡಿಟೇಷನ್, ಆಮೇಲೆ ಚೀಫ್ ಗೆಸ್ಟ್ ಆಫ್ ಆನರ್ ಸ್ಪೀಚ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಇದೆ.
ಸೊ ಎಲ್ಲರೂ ಬರಬೇಕು, ಎಲ್ಲರಿಗೂ ಆಹ್ವಾನ ಇದು. ಸ್ವರ್ಣಮಾಲ ಪತ್ರಿ ಮೇಡಮ್ ಅವ್ರು ಲೀಡ್ ಮಾಡ್ತಾ ಇದ್ರು, ಅವರು ಪ್ರೇಮ್ನಾಥ್ ಸರ್ ಮತ್ತೆ ಎಲ್ಲ ಕರ್ನಾಟಕ ಮಾಸ್ಟರ್ಸ್ ಇದು ಕಂಡಕ್ಟ್ ಮಾಡ್ತಾ ಇದ್ರು. ಸೊ ಎವ್ರಿವನ್ ಪ್ಲೀಸ್ ಕಮ್, ವೆಲ್ಕಮ್ ಟು ಪಿರಮಿಡ್ ವ್ಯಾಲಿ. ಬ್ರಹ್ಮಶ್ರೀ ಪಿತಾಮ ಶಿವಸತಿ ಸರ್ ಅವರಿಗೆ, ಸ್ವರ್ಣಮಾಲ ಪತ್ರಿ ಮೇಡಮ್ ಅವರಿಗೆ, ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ತಿಂಗಳ ಇಂಥ ಒಂದು ದೊಡ್ಡ ಪ್ರೋಗ್ರಾಮ್ ಬ್ಯಾಂಗ್ಳೂರು ಒಂದೊಂದು ಏರಿಯಾದಲ್ಲಿ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ತೀವಿ. ಚಂದು ಅವರು, ಶಾಲಿನಿ ಮೇಡಮ್ ಅವರು ನಮ್ಮ ಮನೆಗೆ ಬಂದಿದ್ರು. ನಾನು ತಿಂಗಳು ಒಂದು ಮಾಡೋಣ ಅಂದರೆ ಯಲಹಂಕ ಮಾಡೋಣ ಅಂತ ಫಸ್ಟ್ ಐಡಿಯಾ ಬಂತು. ಅದು ಇವತ್ತು ಸ್ಟಾರ್ಟ್ ಆಗಿದೆ. ಲಾಸ್ಟ್ ಮಂತು ನಾವು ವಿಜಯನಗರ ಸುರೇಶ್ ಅವ್ರ ಮನೆ ಏಪ್ರಿಲ್ ಆಯಿತು, ಮೇ ಆಯಿತು, ನೆಕ್ಸ್ಟ್ ಜೂನ್ ಯಾರನ್ನ ರೆಡಿ ಇದ್ರೆ ಯಾವ ಏರಿಯಾವರನ್ನ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಾವೆಲ್ಲರೂ ಪ್ಲ್ಯಾನ್ ಮಾಡಿ ಸಕ್ಸಸ್ ಮಾಡೋಣ. ಎವ್ರಿ ಏರಿಯಾ ತಿಂಗಳು ಒಂದು ಪ್ರೋಗ್ರಾಮ್ ನಡೀಬೇಕು. ಝೂಮು, ಯೂಟ್ಯೂಬು, ಆನ್ಲೈನು ಭಾಳ ನಡೀತಾ ಇದೆ. ಆದರೆ ಇದು ಭಾಳ ಇಂಪಾರ್ಟೆಂಟ್. ನಾವೆಲ್ಲರೂ ಒಂದು ಕಡೆ ಸೇರಿ ಈ ಫಿಸಿಕಲ್ ಎಲ್ಲರೂ ಅದ್ಭುತವಾಗಿರುತ್ತೆ. ಇದು ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಇಷ್ಟು ಜನ ಬರ್ತಾರೆ ಎಲ್ಲರಿಗೆ ಇಷ್ಟು ದೂರ ಅಂತ ನಾವ್ಯಾರು ಅನ್ಕೊಂಡಿಲ್ಲ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನಾವೆಲ್ಲರೂ ನಮ್ಮ ಗುರುಗಳು ಏನು ಸಂಕಲ್ಪ ಇಟ್ಟಿದ್ದಾರೋ, ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್, ಅದಕ್ಕಾಗಿ ನಾವು ಯಾರು ಏನು ಕೆಲಸ ಮಾಡ್ಬೋದು ಅದೆಲ್ಲ ಮಾಡಬೇಕು ನಾವು. ಮತ್ತು ಇವಾಗ ಬುದ್ಧ ಪೌರ್ಣಮಿ ಬರ್ತಾ ಇದೆ, 21st, 22nd, 23rd. ಅದಕ್ಕೆ ನಾವೆಲ್ಲರೂ ಎಲ್ಲರನ್ನ ಕರ್ಕೊಂಡು ಬರಬೇಕು. ಹೊಸವನ್ನ ನಾವು ಇನ್ವೈಟ್ ಮಾಡಬೇಕು. ಪಿರಮಿಡ್ ವ್ಯಾಲಿ, ಬ್ಯಾಂಗ್ಳೂರು ಪಿರಮಿಡ್ ವ್ಯಾಲಿ ಇರೋದು ಭಾಳ ಜನ ಗೊತ್ತಿಲ್ಲ. ಎಂಥ ಅದ್ಭುತ ಶಕ್ತಿ ಕ್ಷೇತ್ರವಿದೆ ಅಂಬುದು ಗೊತ್ತಿಲ್ಲ. ಪ್ರತಿ ಸರ್ ಒಂದ್ಸಲ ಹೇಳಿದ್ರು, ಈ ಪಿರಮಿಡ್ ವ್ಯಾಲಿಯಲ್ಲಿ ಎಷ್ಟು ಮರಗಳಿದಾವೋ, ಆ ಮರಗಳಿಗೆ ಎಷ್ಟು ಎಲೆಗಳಿದಾವೋ ಅಷ್ಟು ಜನ ಆಸ್ಟ್ರಲ್ ಮಾಸ್ಟರ್ಸ್ ಪಿರಮಿಡ್ ವ್ಯಾಲಿದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಇದು ಶಂಬಾಲ ಶಕ್ತಿ ಇಲ್ಲಿ ಪ್ರವೇಶವಾಗಿದೆ. ಶಂಬಾಲ ಬೇರೆ ಅಲ್ಲ, ಪಿರಮಿಡ್ ವ್ಯಾಲಿ ಬೇರೆ ಇಲ್ಲ ಅಂತ ಹೇಳಿದಾರ. ನಮ್ಗೆಲ್ಲರಿಗೂ ಗೊತ್ತು. ಆದರೆ ಹೊಸಬರಿಗೆ ಇಂಥ ಅದ್ಭುತವಾದ ಒಂದು ಶಕ್ತಿ ಕ್ಷೇತ್ರವಿದೆ ಅಂತ ಯಾರು ಗೊತ್ತಿಲ್ಲ. ಪ್ರತಿ ಸಲ ಹೇಳ್ತಾ ಇದ್ರು, ಅವರು ಬರಲಿ, ಧ್ಯಾನ ಮಾಡಲಿ, ಬಿಡಲಿ, ನಮ್ಮ ಪ್ರಸಾದ ತಿಂದರೆ ಬದಲಾವಣೆ ಆಗ್ತಾರೆ ಅವರು ಅಂತ ಹೇಳಿ. ಮತ್ತೆ ನಾವು ಒಳ್ಳೆ ಪ್ರಸಾದ ತಿನ್ನಿಸ್ತೀವಿ, ಟೇಸ್ಟಿ ಫುಡ್, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲರಿಗೂ. ನಾವೆಲ್ಲರೂ ವಸುದೈವ ಕುಟುಂಬ, ಇದೆಲ್ಲ ನಮ್ಮ ಧರ್ಮ. ನಾವು ಯಾರನ್ನ ಕೇಳಬಾರ್ದು. ಇಲ್ಲಿ ಬುದ್ಧ ಪೌರ್ಣಮಿ ಇದೆ, ಯೋಗಿಗಳಿಗೆ ಅನ್ನದಾನ ನಡೆಯುತ್ತೆ. ಒಬ್ಬ ಯೋಗಿಗೆ ಅನ್ನದಾನ ಮಾಡಿದ್ರೆ 1,00,000 ಜನಕ್ಕೆ ಅನ್ನದಾನ ಮಾಡಿದಾಗ ನಮ್ಮ ಧರ್ಮ ನಾವು. ಅಷ್ಟೇ ಅಲ್ಲ, ಮನೆ ಶಾಪ್ ಹೋಗಿ ಆ ಇನ್ವಿಟೇಷನ್ ಪ್ಯಾಕೆಟ್ ಕೊಟ್ಟು ಅವ್ರನ್ನ ಆಹ್ವಾನಿಸಿ ಇಂಥ ಅದ್ಭುತವಾದ ಪ್ರೋಗ್ರಾಮ್ ನಡೀತಾ ಇದೆ, ಒಂದು ದಿನ ಬಂದ್ರಿ ಸರ್ ನೀವು, ಅಟ್ಲೀಸ್ಟ್ 1 ಡೇ ಅಂತ ರಿಕ್ವೆಸ್ಟ್ ಮಾಡಿ ನಾವು ಅನ್ನದಾನ ಮಾಡ್ತಾ ಇದ್ದೀವಿ, ನೀವೇನನ್ನು ಕೊಟ್ಟರೆ ತಗೊಂತೀವಿ ಅಂತ ಕೇಳಿ ನಾವು ಈ ಭಿಕ್ಷಾಟನ ಮಾಡಬೇಕು. అందరికీ తెలుగు అర్థం అవుతుంది కదా. సో ప్రేమనాథ్ గారు అందరూ చెప్పారు, బుద్ధ పౌర్ణమికి ఇన్విటేషన్ ఇది మనది. బుద్ధ పౌర్ణమి అంటే ఎక్కడో మనం చేసుకోవడం లేదు, మన బెంగళూరులో, మన వ్యాలీలో మనం చేసుకుంటున్నాము, మన ఇంట్లో మనం చేసుకుంటున్నాము. కనుక మీరందరూ కూడా అక్కడికి వచ్చి ఈసారి పండగ మీరందరూ అక్కడ చేసుకోవాలి బుద్ధ పౌర్ణమి అని పిలవడానికి, చెప్పడానికి, అడగడానికి వచ్చాము. మీరందరూ వస్తారని నమ్మకం. ఎందుకంటే ఎప్పుడో 99లో స్టార్ట్ చేశారు పత్రికారి బుద్ధ పౌర్ణమి అనేది కర్నూలులో. అప్పటి నుంచి నడుస్తూనే ఉంది ఇది. ప్రతి సంవత్సరం ఎక్కడో చోట మేము చేసుకుంటూనే ఉన్నాము, అన్ని చోట్ల కూడా జరుగుతూనే ఉన్నాయి. అలాగే బుద్ధ పౌర్ణమి అనేది ఇప్పుడు
బెంగళూరు వ్యాలీలో ఎప్పుడైతే మొదలెట్టామో ప్రతి ఒక్కరు కూడా అక్కడికి రావడము చేయడము, ఆంధ్ర నుంచి కానీ అన్ని చోట్ల నుంచి కూడా తమిళనాడు కానీ ఎక్కడికైనా అందరూ వస్తున్నారు, బాగా ఎంజాయ్ చేస్తున్నారు. సాగర్ చెప్పినట్టు ఈసారి క్లైమేట్ కొంచెం హాట్గా ఉంది, కానీ మనం అందరం దాన్ని కూల్ చేయడానికి ధ్యానం చేయాలి. ధ్యానం అనేది మనకి పనికి రావాలి, యూనివర్స్కి పనికి రావాలి. అప్పుడే అది కరెక్ట్ అయిన ధ్యానం అవుతుంది. ఏదైతే మనం మన కోసం మనం చేసుకుంటామో మనది అవుతుంది. యూనివర్స్ కోసం చేస్తామో ప్రకృతి ఆస్వాదిస్తాం. అప్పుడు అందరం కూడా మనం ఆస్వాదిస్తాం. ఎప్పుడైతే వానలు పడతాయో అప్పుడు ఎలా ఉంటుంది, ఎంత అందంగా ఉంటుంది బెంగళూరు, ఎంత అందంగా ఉంటుంది వ్యాలీ, అద్భుతంగా ఉంటుంది కదా. అనగా మీరందరూ వచ్చి ధ్యానం చేసి, అసలు ప్రతి సంవత్సరం కూడా బుద్ధ పౌర్ణమికి కుంభవృష్టి వర్షం పడేది. అప్పుడు అందరూ వచ్చి పత్రికలను అడిగేవారు, వాన పడుతున్నాయి ఎలాగా, బుద్ధ పౌర్ణమి ఎలా చేయాలి అని. అంటే ఏం పడదులేవయ్యా, బాగానే జరుగుతుంది అనేవారు. అంటే ఆ రోజు నుంచి 3 రోజులు పడేది కాదు, మళ్ళీ మొదలు అలా ఉండేదన్నమాట. కనుక ఈసారి మనం ఏం చేయాలి, వాన పడ్డానికి చేయాలన్నమాట. మనకి ఇబ్బంది కలగకూడదు కదా. వానలు పడడం వల్ల అందరికీ లాభమే, ప్రతి ఒక్కరికి లాభమే. పత్రిక చేసేదే ఇది, ప్రతి ఒక్కరికి లాభం కలిగించేదే అని చేసేవారు. ఎవరైనా సరే వచ్చి ఏదన్నా అడగగానే అది యూనివర్స్కి ఉపయోగపడుతుందా, నీకు ఉపయోగపడుతుందా అని ఆలోచించేవారు ఆయన. ఎప్పుడైతే అది యూనివర్స్కి ఉపయోగపడుతుందో వెంటనే అది జరిగేలా చేసేవారు. ఏదైనా అంతే, మనకు ఉపయోగపడుతుందో, మన కుటుంబానికి ఉపయోగపడుతుందో కాదు, యూనివర్స్కి ఉపయోగపడాలి, ప్రకృతికి ఉపయోగపడాలి. కనుక మనందరం కలిసి అక్కడికి వచ్చి ధ్యానం చేయని ప్రతి ఒక్కరూ రావాలి. ఇక్కడ ఉన్న వాళ్ళందరూ కూడా ప్రతి ఒక్కళ్ళు, మీరే కాదు మీ బంధువులు కానీ మీ ఫ్రెండ్స్ కానీ అందరినీ తీసుకొని రండి. ఈసారి ఎంతో గ్రాండ్గా చేసుకోవాలని ఉంది. వంట వాళ్ళని చక్కగా మాట్లాడే మంచి భోజనాలు దొరుకుతాయి అందరికీ. ఏం చేయాలంటే పండగ అంటే ఏం చేయాలి, ధ్యానము. మన పండగ ఏంటి, ధ్యానము, మంచి సజ్జల సాంగత్యం, ఈ 2 అక్కడ దొరుకుతాయి. కనుక ఆ 2 కోసం మీరు అక్కడికి రావాలి, వచ్చి ఎంజాయ్ చేయాలి, అందరి మాటలు వినాలి, అందరితో పరిచయాలు పెంచుకోవాలి, కొత్త స్నేహాలు కావాలి. అంటే స్నేహం అంటే ఏంటి, స్పిరిచువల్ స్నేహం, ఆత్మబంధువులు మనం పెంచుకోవాలి. సో మన అందుకోసమే మనం వెంపటి వ్యాలీకి రావాలి. వెంపటి వ్యాలీ అనే కాదు, ఎక్కడ సెంటర్ ఉంటే అక్కడ అది గొప్పది. బట్ ఈసారి మనం అంతా బాగా గ్రాండ్గా చేసుకోవాలనుకుంటున్నాం కాబట్టి మీరందరూ అక్కడికి వచ్చి తీరాలి. ఇది వచ్చి తీరాలంటున్నాను, కానీ రావాలంతే. థ్యాంక్ యూ వెరీ మచ్. చాలా బాగుంది ఇక్కడ మీ అందరినీ కలవడం ఈసారి. ఇక్కడ ఫస్ట్ టైం వస్తున్నాను అన్నది, చాలా బాగుంది, చాలా హ్యాపీగా ఉంది. కొత్త వాళ్ళని కలిసినప్పుడు కొత్త ఎనర్జీస్ ఉంటాయి, అలా ఉంది. ఇప్పుడు కొత్త ఎనర్జీ స్ప్రెడ్ అయి ఉంది మొత్తం. రియల్లీ ఐఎమ్ వెరీ హ్యాపీ ఫ్రమ్ ఇన్సైడ్, వెరీ హ్యాపీ. ఇదంతా పత్రికల కృషి, ఎక్కడికి పోలే. చూడండి మీ రూపంలో వచ్చింది మళ్ళా. అలాగే మీరు కూడా ఇంకా చాలా మందిని తయారు చేయాలి. చేసినప్పుడు వాళ్ళందరినీ కూడా మనం ఇలాగే కలవాలి. PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ವ್ಯವಸ್ಥಾಪಕರಾದಂಥ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ಮೂಲಕವಾಗಿ ನಮ್ಮೆಲ್ಲರಿಗೂ ಈ ಒಂದು ಜೀವನನ ಅತ್ಯಂತ ಸುಲಭವಾಗಿ, ಆನಂದವಾಗಿ, ಆರೋಗ್ಯವಾಗಿ ಇರಕ್ಕೆ ಈ ಒಂದು ಆನಾಪಾನಸತಿ ತುಂಬ 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 ಸಹಾಯ ಮಾಡ್ತದೆ. ಹೌದಲ್ವಾ? ನಮ್ಮ ಜೀವನ ಎಷ್ಟು ಸುಲಭ ಆಗಿದೆ. ಮತ್ತೆ ಬ್ರಹ್ಮಶ್ರೀ ಪತ್ರಿಜಿ ಅವರು 1990 ಈ ಒಂದು PSS ಮೂವ್ಮೆಂಟ್ ನ ಶುರು ಮಾಡಿದ್ರು. ಅವರು ಶುರು ಮಾಡುವಾಗ ಅನ್ಕೊಂಡ್ರಂತ ಕರ್ನೂಲಲ್ಲಿ ಅವಾಗ ಸ್ಟಾರ್ಟ್ ಆಯಿತು.
ನಾನಿರೋ ಎಷ್ಟು ಜಾಗನ ಸ್ಪಿರಿಚುವಲೈಸ್ ಆಗಬೇಕು ಅಂತ. ಆದರೆ ಒಬ್ಬರೊಬ್ಬರಿಗೂ ಧ್ಯಾನನ ಹೇಳ್ಕೊಟ್ಟು ಇವಾಗ ಲಕ್ಷಾಂತರ ಜನ ಆಗಿದ್ದಾರೆ. ಎಷ್ಟೋ ದೇಶಗಳಲ್ಲಿ ಈ ಒಂದು PSS ಮೂವ್ಮೆಂಟ್ ಆನಾಪಾನಸತಿ ಅನ್ನೋದು ಸ್ಪ್ರೆಡ್ ಆಗಿದೆ. ಹಾಗೆ ಅಲ್ಲ ನಾವೆಲ್ಲರೂ ಇಲ್ಲಿ ಸೇರಿದ್ದು. ನಾ ಈ ಒಂದು ಪ್ಲೇಸ್ಗೆ ಬರುವಾಗ, ಆ ರೂಟಲ್ಲಿ ಬರುವಾಗ ಅನ್ಕೊಳ್ತಿದ್ದೆ, ಈ ಪ್ಲೇಸಲ್ಲಿ 100 ಸತೆ ಪತ್ರಿಜಿಯವರು ಏರ್ಪೋರ್ಟ್ಗೆ ಹೋಗೋದು ಬರೋದು. ಅದಕ್ಕೆ ಎಲ್ಲ ಕಾಲದಲ್ಲಿ ಇಷ್ಟು ಬೇಗ ಧ್ಯಾನ ಪ್ರಚಾರ ಆಗಿದೆ ಅಂತ ಅನ್ಸುತ್ತೆ ನನಗೆ. ನಮಗೆ ಈ PSSM ಅಲ್ಲಿ ಮುಖ್ಯವಾಗಿರೋದು 4 ಸಿದ್ಧಾಂತಗಳು. ಒಂದು ಆನಾಪಾನಸತಿ ಧ್ಯಾನ, ನೆಕ್ಸ್ಟ್ ಶಾಕಾಹಾರ, 3ನೇದು ಪಿರಮಿಡ್ ಎನರ್ಜಿ, ಹಾಗೆ 4ನೇದು ಆಧ್ಯಾತ್ಮಿಕ ವಿಜ್ಞಾನ. ನಾವೆಲ್ಲರೂ ಧ್ಯಾನ ಮಾಡೋದ್ರಿಂದ ಈ ಕಡೆ ಸೇರಿದ್ದೀವಿ. ಎಲ್ಲರೂ ಆಗಿದ್ದೀರಾ? ಎಸ್, 95% ಕೈ ಎತ್ತಿದ್ದೀರಾ. ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರಿಲ್ವೋ ಇವತ್ತಿಂದ ಈ ಕ್ಷಣದಿಂದ ಶಾಕಾಹಾರಿ ಆಗಬೇಕು ಅಂತ. ಅದೇ ತರ ಎಷ್ಟು ಜನ ಪಿರಮಿಡ್ ವ್ಯಾಲಿಗೆ ಬಂದಿದ್ದೀರಾ? ವಾವ್. ಸೊ ನಿಮ್ಮೆಲ್ಲರಿಗೂ ಪಿರಮಿಡ್ ವ್ಯಾಲಿ ಪರಿಚಯ ಇದೆ. ಸೊ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ. ಅತ್ಯಂತ ದೊಡ್ಡ ಪಿರಮಿಡ್, 5,000 ಜನ ಒಂದೇ ಸತಿ ಕೂತ್ಕೊಂಡು ಧ್ಯಾನ ಮಾಡೋ ಅಷ್ಟು ಒಂದು ದೊಡ್ಡ ಪಿರಮಿಡ್. ನಾವು ಪ್ರತಿ ವರ್ಷ ಮಾಡೋ ತರಾನೇ ಈ ವರ್ಷನೂ ಬುದ್ಧ ಹುಣ್ಣಿಮೆ. ದಿಸ್ ಇಸ್ ಆನ್ಯುವಲ್ ಈವೆಂಟ್ ಆಫ್ ಪಿರಮಿಡ್ ವ್ಯಾಲಿ. ಪಿರಮಿಡ್ ವ್ಯಾಲಿ ಅನ್ನೋದು ಈ ಒಂದು PSSM ನ ಇಂಟರ್ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್. ಪತ್ರಿಜಿ ಅವರು 2003 ಈ ಒಂದು ಪಿರಮಿಡ್ ಶುರು ಮಾಡಿದ್ದಾರೆ. ಅವಾಗಿಂದಲೂ ಪ್ರತಿನಿತ್ಯ ಇಲ್ಲಿ ಧ್ಯಾನ ನಡೀತಾ ಇದೆ. ಮುಖ್ಯವಾಗಿ ಈ ವರ್ಷದಲ್ಲಿ ಸ್ಪೆಷಲ್ ಹೈಲೈಟ್ ಏನಂದ್ರೆ ಪ್ರತಿದಿನನೂ 6 ಗಂಟೆ ಕಾಲ ಧ್ಯಾನ ಇದೆ. ಮೇ 21, 22, 23 ಈ 3 ದಿನಗಳಲ್ಲಿ 20 ತಾಸು ಧ್ಯಾನ ಇದೆ. ಎಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಆ ಸಾಮೂಹಿಕ ಧ್ಯಾನದಲ್ಲಿ 20 ತಾಸು ಧ್ಯಾನ ಮಾಡಿದ್ರೆ ಹೇಗಿರುತ್ತೆ, ನಾವು ಎಷ್ಟು ಬೆಳೆಯುತ್ತೀವಿ. ಅದಕ್ಕೋಸ್ಕರನೇ ಪತ್ರಿಜಿ ಮೇಡಮ್ ಅವರ ಸಂದೇಶ ಪ್ರಕಾರ ಈ ವರ್ಷ ನಾವು ಹೆಚ್ಚಾಗಿ ಧ್ಯಾನ ಇಡಬೇಕು ಅಂತ ಈ ಒಂದು ಪ್ರೋಗ್ರಾಮ್ ಸ್ಕೆಡ್ಯೂಲ್ ಮಾಡಿದ್ದೀವಿ. ಎಲ್ಲರೂ ಹೇಳಿದಂಗೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಆತ್ಮಕ್ಕೆ ಬೇಕಾಗಿರೋ ಒಂದು ಧ್ಯಾನ ಇದೆ. ನಮ್ಮ ಮನಸ್ಸು ಆಹ್ಲಾದವಾಗಿರಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಹಾಗೆ ದೇಹಕ್ಕೆ ಒಂದು ಹುಷಾರು ಬರಬೇಕಂದ್ರೆ ಅದ್ಭುತವಾದಂಥ ಊಟ ಇದೆ. ಸೊ ಬಾಡಿ, ಮೈಂಡ್, ಸೊ ಎಲ್ಲದಕ್ಕೂ ಏನೇನು ಬೇಕೋ ಅವೆಲ್ಲನೂ ಇದೆ. ಸೊ ದಯವಿಟ್ಟು ಎಲ್ಲರೂ ಬಂದ ಒಂದು ಪ್ರೋಗ್ರಾಮ್ ಅಲ್ಲಿ ಜಾಯಿನ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣವಗಳು. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಮತ್ತು ಗುರುಮಾತ ಸ್ವರ್ಣಮಾಲ ಪ್ರತಿಯಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಈ ಪ್ರಪಂಚದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಮಾಸ್ಟರ್ ವರ್ಲ್ಸಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಮತ್ತು ಈ ವೇದಿಕೆಯಲ್ಲ ಎಲ್ಲ ಮಾಸ್ಟರ್ ಎಲ್ಲರಿಗೆ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮಗಳು. ಸೊ ಮಾಸ್ಟರ್ಸ್, ಇವತ್ತು ಯಲಹಂಕದಲ್ಲಿ ನಾವು 2020ರಲ್ಲಿ ಪತ್ರಿಜಿ ಸರ್ ಬಂದಿದ್ದರು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಜಾನ್ವರಿಯಲ್ಲಿ. ಅವಾಗ ಅದ್ಭುತವಾಗಿ ಈ ಥರ ಯಲಹಂಕದಲ್ಲಿ ಪ್ರೋಗ್ರಾಮ್ ನಡೆಯಿತು. ಮತ್ತೆ ಅದಾದಮೇಲೆ ನೆಕ್ಸ್ಟ್ ಇವಾಗ ಗುರುಮಾತ ಸ್ವರ್ಣಮಾಲ ಪ್ರತಿಯಮ್ಮ ಆ ಸಾಂಗತ್ಯದಲ್ಲಿ ಈಗ 2ನೇದು ಈ ಅದ್ಭುತವಾಗಿ ಈ ಸಂಗೀತ ಧ್ಯಾನ ಮತ್ತು ಆತ್ಮಜ್ಞಾನ ಕಾರ್ಯಕ್ರಮ ಹೇಳಿ ತುಂಬ ಆನಂದವಾಗಿದೆ. ಸೊ ಈಗ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್? ಈಗ ನಮ್ಮ ಈ ಅಜ್ಞಾನದಿಂದ ಜ್ಞಾನದ ಕಡೆ ನಾವು ಈ ಶರೀರ ಭ್ರಾಂತಿಯಲ್ಲಿ ಇದ್ದೀವಿ. ನಾವು ಸತ್ಯ ಏನು, ಅಸತ್ಯದಿಂದ ಸತ್ಯದ ಕಡೆ ನಮ್ಮ ಪ್ರಯಾಣ. ಅಸತೋಮ ಸರ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಂಗ ಅಮೃತಂಗಮಯ. ಸೊ ನಾವೆಲ್ಲರೂ ಆ ಪರಮಾತ್ಮ ಸ್ಥಿತಿಗೆ ನಾವು ತಲುಪಬೇಕು ಮಾಸ್ಟರ್ಸ್. ಅದಕ್ಕೆ ಏನು ಮಾಡಬೇಕು? ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ
ಇದೇ ನಮಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಪತ್ರಿಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು 40 ವರ್ಷ ಪ್ರತಿಯೊಂದು ಮನೆಗೆ ವಿಲೇಜ್ಗಳಿಗೆ ಹೋಗಿ 1 ಕೋಟಿ ಮಾಸ್ಟರ್ಸ್ಗೆ ಧ್ಯಾನ ಪರಿಚಯ ಮಾಡಿದ್ದಾರೆ ಮಾಸ್ಟರ್ಸ್. ಈಗ ನಮ್ಮ ಲಕ್ಷ್ಯ ಏನು, ಈ 1 ಕೋಟಿ 8 ಬಿಲಿಯನ್ ಪೀಪಲ್ಗೆ ನಾವು 2030ಕ್ಕೆ ಎಲ್ಲರಿಗೂ ಪರಿಚಯ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನೀವೆಲ್ಲ ರೆಡಿನಾ? ಜೋರಾಗಿ ಚಪ್ಪಾಳೆ ಮಾಡಿ. ಇದು ಪತ್ರಿಕೆ ಸರ್ ಸಂಕಲ್ಪ, ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್. ಶುಭ ಸಂಜೆ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಆಶೀರ್ವಾದದಲ್ಲಿ ನಾನು ಗುರುಮಾತಾ ಸ್ವರ್ಣಮಾಲ ಅಮ್ಮನವರ ದಿವ್ಯ ಮಾರ್ಗದರ್ಶನದಲ್ಲಿ ಮೊದಲನೇ ಸಾರಿಗೆ ಪತ್ರಿ ಮೇಡಮ್ ಅವರು ಜನಕ ಭೇಟಿಯಾಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಚಪ್ಪಾಳೆ ಮತ್ತು ಮಾಸ್ಟರ್ಸ್ ಪತ್ರಿ ಮೇಡಮ್ ನನಗೂ ಒಂದು 2000 ಒಂದು ಇನ್ಸಿಡೆಂಟ್ ನಡೆದಿದೆ. ತಿರುಪತಿಯಲ್ಲೂ ಪತ್ರಿ ಮೇಡಮ್, ನೀನು, ಪತ್ರಿ ಸರ್, ಸಾಯಿ ಕುಮಾರ್ ಸರ್ ఇద్దరు తర్వాత నర్సరావుపేటలో నైట్ స్టే చేశాను. స్టే చేసి మార్నింగ్ పత్రి సార్ నాకు సాయి కుమార్ సార్ ఎమర్జెన్సీ వెళ్ళాల్సి హైదరాబాద్కి పత్రి మేడం డ్రాప్ చేసేసి నన్ను అక్కడ వదిలిపెట్టాను. మేడం వదిలిపెట్టేసి తర్వాత వచ్చేయాలి. మేడం మార్నింగ్ 12 అయింది, పడుకొని ఇక్కడ ఇంకొకసేపు అని చెప్పేసి 3 o'clock బయలుదేరింది. బయలుదేరిన తర్వాత ఖమ్మం దగ్గర జస్ట్ అట్లా కాఫీ తాగిన తర్వాత రూట్ తెలుసారా నీకు అని నాకు చెప్తుంది. ఎందుకు వచ్చారా? హైదరాబాద్కి వెళ్ళాలి, మేము డ్రాప్ చేయాలి, రూట్ తెలుసారా అంటే నేను నాకు తెలిసి మేడం ఎందుకు వచ్చారా అంటే, అంటే మేడం అక్కడ మాకు పెట్టి తిరిగి మాకు పెట్టి అంటే హైదరాబాద్ వరకు ఫ్లైట్. ఒకటి మాత్రం తెలుసు, ఏది అదేదో పోలీస్ స్టేషన్ ఉంది, నల్లగుట్ట పోలీస్ స్టేషన్ అంటే అది మాత్రం తెలుసు కూడా. నాకు ఏం తెలియదు, రూట్ తెలియదు అని చెప్తే మరి ఎందుకు వచ్చారా అని చెప్తుంది. అంటే హైదరాబాద్ మేడం మాట్లాడితే నేను మాట్లాడాను. మేడం మనల్ని అబ్జర్వ్ చేసి ఇంటికి వెళ్ళిపోయిన తర్వాత సేఫ్గా రీచ్ అయింది కదా అని చెప్పేసి ఆ రోజు నైట్ వచ్చాను. ఇది ఆ రోజు మేము తెలుగులో పత్రి సార్ చెప్పాడు కదా, అంతే ఓకే పత్రి మేడం మొదలు పెట్టామని చెప్పేసి నేను బయలుదేరాను. నాకు తెలియదు హైదరాబాద్ ఎప్పుడుందని తెలియదు. సో ఇలా జరిగింది. ఆ రోజంతా అవును కదా, తెలిస్తే పోవాలి కదా, నేను పత్రి సార్ కూడా ఎందుకు చెప్పలేదు ఈ విషయం అని చెప్పేసి తర్వాత ఫీల్ అయింది. తర్వాత ఎలాగో రీచ్ అయినా ఓకే హ్యాపీగా. ఇది ఆ రోజు మేడం చూసారంటే ఎలా ఉందంటే, మరి మేడం చూస్తే కొడతాయేమో భయం అనమాట. మేడం గురించి చూడే అటుపక్క మేడం ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೊಡ್ಡಬಾಲ ಭಾಸ್ಕರ ಅಂತ. ನಾನು ಬೇಸಿಕಲಿ ಜರ್ನಲಿಸ್ಟ್, ಬೆಂಗಳೂರಲ್ಲಿ 30 ವರ್ಷ ತೆಲುಗು ಪತ್ರಿಕೆಯಲ್ಲಿ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಜಪಾಲ ಹತ್ರ ನಾಕ್ಷೇಟಿಯಲ್ಲಿ ದಾದರ್ಸ್ ಕಾಲನಿಯಲ್ಲಿ ನಂದು ಒಂದು ಮನೆ ಇದೆ. ಅಲ್ಲಿ ಒಂದು ಧ್ಯಾನ ಕೇಂದ್ರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಇದಕ್ಕೆ ಮುಂಚೆ ನಮ್ಮದು ಸ್ವಂತ ಊರು ತಿರುಪತಿ ಸಮೀಪ. ಪತ್ರಿಕೆಯವರು ಇಲ್ಲಿಂದ ನನ್ನ ಕರ್ಕೊಂಡೋಗಿ ಒಂದು ಸೇವಕನಾಗಿ 54 ಸೈಜಲ್ಲಿ ಒಂದು ಪಿರಮಿಡ್ ಕಟ್ಟಿಸಿದ್ದಾರೆ. ಅದೇ ಲಾಸ್ಟ್ ಇಯರ್ ಪತ್ರಿಕೆಯವರು ಹುಟ್ಟದ ಹಬ್ಬದ ಪ್ರಯುಕ್ತ ನಾವು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಇಲ್ಲೂ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಅದು ಬರೋ ಭಾನುವಾರ 11:30 1:00 ಕಾರ್ಯಕ್ರಮ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಅವಕಾಶ ಇರುವರು ನಾಕ್ಷೇಟಲ್ಲಿ, ಸಂಜಯ್ ನಗರ, ದಾದರ್ಸ್ ಕಾಲನಿ, ಸಕ್ಕರ ನಗರ ಈ ಸುತ್ತಮುತ್ತ ಇರೋರೆಲ್ಲರೂ ಅಲ್ಲಿಗೆ ಬರಬೇಕಾಗಿ ಕೋರ್ತಾ ಇದ್ವಿ. ಥ್ಯಾಂಕ್ ಯು. ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಗುರುಮಾತಾ ಸ್ವತಮಾಲಮ್ಮನವರು ನಮಸ್ಕರಿಸಿದ. ಇವತ್ತು ಇಲ್ಲಿ ಎಲ್ಲರನ್ನೂ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನಾವು 20 ವರ್ಷದ ಹಿಂದೆ ಪತ್ರಿಸಾರ್ ಜೊತೆ ಎಲ್ಲ ಬಂದಿದ್ದೀವಿ. ಆವಾಗಲೂ ಕ್ಲಾಸ್ ನಲ್ಲಿ ಸುಧಾಕರ್ ಸರ್ ಅಂತ ಅವ್ರು ನಡೆಸಿದ್ರು, ತುಂಬಾ ಚೆನ್ನಾಗಿತ್ತು. ಮತ್ತೆ ಯಾವಾಗ ಬರ್ಲಿಲ್ಲ. ಇವತ್ತು ಇಷ್ಟು ಜನ ಬಂದಿದ್ರೆ ತುಂಬಾ ಸಂತೋಷ. ಆದ್ರೆ ಈಗ ಬುದ್ಧ ಪೌರ್ಣಮಿಗೆ ನಾನು ಪ್ರತಿ ವರ್ಷ ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಪೌರ್ಣಮಿ ನಡೆಯುತ್ತೆ. ನಾನು ಪ್ರತಿ ವರ್ಷ ಅಟೆಂಡ್ ಆಗ್ತಾ ಇರ್ತೀನಿ. ಎಷ್ಟು ಎನರ್ಜಿ ನಮ್ಗೆ ಗೈನ್ ಆಗತ್ತೆ ಅಂದ್ರೆ, 1 ವರ್ಷ ನಾವು ಧ್ಯಾನ ಮಾಡಿದ್ರೆ ಎಷ್ಟು ಶಕ್ತಿ ಬರುತ್ತೋ ಅಲ್ಲಿ 3 days ಗ್ರೂಪ್
ನಾವೆಲ್ಲರೂ ಚೆನ್ನಾಗಾಗ್ಬೇಕು, ನಾವೆಲ್ಲರೂ ಜ್ಞಾನವಂತರಾಗ್ಬೇಕು, ನಾವೆಲ್ಲರೂ ಶಕ್ತಿವಂತರಾಗ್ಬೇಕು ಅಂತ ಅವರು ಲೋಕ ಕಲ್ಯಾಣ ದೃಷ್ಟಿಯಿಂದ ಎಷ್ಟೋ ಸೆಂಟರ್ಸ್ ಅವರು ಬಂದು ನಮ್ಗೆಲ್ಲರಿಗೂ ಕರೀತಾ ಇದ್ದಾರೆ. ನಮ್ಮ ತಾಯಿ ಮನವರಾದ್ರೆ ಅಷ್ಟು ಕರೀತಾರೋ ಇತ್ತು, ಅವರು ಪ್ರತಿಯೊಬ್ಬ ಸೆಂಟರ್ಗೂ ಬಂದು ನೀವೆಲ್ಲರೂ ಬರ್ಬೇಕು, ಅಲ್ಲಿ ಊಟ ಚೆನ್ನಾಗಿದೆ, ಧ್ಯಾನ ಧ್ಯಾನ ಇದೆ, ನೀವೆಲ್ಲರೂ ಬರ್ಬೇಕು ಅಂತ ಅವರು ನಮ್ಗೆಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಇದು ನಮ್ಗೆ ಎಷ್ಟು ಅದೃಷ್ಟ ಹೇಳಿ. ಯಾರೇ ಗುರುಗಳು ಆ ರೀತಿ ಬರ್ತಾರ? ಯಾರು ಬರೋಲ್ಲ, ಸುಮ್ಮನೆ ಏನೋ ಅನೌನ್ಸ್ಮೆಂಟ್ಸ್ ಮಾಡ್ತಾರೆ, ಕಾಂಪ್ಲೆಕ್ಸ್ ಹಚ್ತಾರೆ ಅಷ್ಟೇ. ಪತ್ರಿಕೆಯವರು ಈ ರೀತಿ ಬರೋದು ಪ್ರತಿ ಸೆಂಟರ್ಗೂ ಬಂದು ನೀವೆಲ್ಲರೂ ಬರ್ಬೇಕು ಅಂದ್ರೆ ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ. ನಾವೆಲ್ಲರೂ ಚೆನ್ನಾಗಾಗ್ಬೇಕು, ನಾವೆಲ್ಲರೂ ಜ್ಞಾನವಂತರಾಗ್ಬೇಕು. ಗುರುವಿನ ದೃಷ್ಟಿ ಈ ರೀತಿ ಇರುತ್ತೆ, ನಾವೆಲ್ಲರೂ ಚೆನ್ನಾಗಾಗ್ಬೇಕು ಅಂತ ಇರುತ್ತೆ. ಅದು ಗುರು ಧರ್ಮ. ಆ ಧರ್ಮವನ್ನು ಎಷ್ಟು ಅದ್ಭುತವಾಗಿ ಪಾಲನೆ ಮಾಡ್ತಾ ಇದ್ದಾರೆ. ನಾವು ಎಷ್ಟೋ ಭಾಗ್ಯವಂತರು. ಅವರೇ ಬಂದು ನಮ್ಮನ್ನು ಕರೀತಾ ಇರ್ತಾರಂದ್ರೆ ನಾವೆಲ್ಲರೂ ಹೋಗ್ಬೇಕು. ಆ ಪಿರಮಿಡ್ ಎನರ್ಜಿ, ನೇಚರ್ ಎನರ್ಜಿ, ಮ್ಯೂಸಿಕ್ ಎನರ್ಜಿ, ಗ್ರೂಪ್ ಎನರ್ಜಿ ಪಡಿಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಸೊ ನಾನು ಅನುಭವವನ್ನು ಒಂದು ಯಾವಾಗ ಅಲ್ಲಿ ಸ್ಟಾರ್ಟ್ ಆಗಿದೆ ಆ ವರ್ಷದಿಂದ ಹೋಗ್ತಾ ಇದ್ದೀನಿ. ಎಷ್ಟೋ ನಾನು ಅನುಭವಗಳನ್ನು ಕಂಡಿದ್ದೀನಿ, ಪತ್ರಿಸಾರಿಂದ ಎಷ್ಟೋ ಕಲ್ತಿದ್ದೀನಿ, ಯಾವ ರೀತಿ ಜೀವನ ಮಾಡ್ಬೇಕು ಅಂತ. ಪತ್ರಿ ಮೇಡಮ್ನಿಂದ ಯಾವ ರೀತಿ ಕ್ಲಾಸಸ್ ಮಾಡ್ಬೇಕು, ಯಾರನ್ನು ಕಲಿಸ್ಬೇಕು, ಯಾವ ಪುಸ್ತಕ ಓದ್ಬೇಕು, ಯಾವ ರೀತಿ ಎಲ್ಲರ ವ್ಯವಹಾರ ಮಾಡ್ಬೇಕು ಅನ್ನೋದು ಒಂದು ತಾಯಿಯಿಂದ ಕಲ್ಸಕ್ ಸಾಧ್ಯ. ಆ ರೀತಿ ನನ್ನನ್ನು ಅವರು ತೀರ್ಚಿ ಇಟ್ಟಿದ್ದಾರೆ. ಆ ರೀತಿ ನಾನು ಅವರಿಂದ ಎಷ್ಟೋ ಕಲ್ತಿದ್ದೀನಿ ಮೇಡಮ್ ಇಂದ. ಯಾವ ಪುಸ್ತಕಗಳು ಓದೋದಾಗಿ, ಯಾವ ಮಾಸ್ಟರ್ಸ್ ಕಲಿಯೋದಾಗಿ, ಪ್ರತಿಯೊಬ್ಬರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದೆಲ್ಲ ಅವ್ರು ನಾನು ಕಲಿಸ್ಬೇಕು. ಅದು ನನ್ನ ಅದೃಷ್ಟ, ನನ್ನ ಭಾಗ್ಯ. ಅವ್ರ ಜೊತೆ ನಾನು ಇರುವುದಕ್ಕೆ ನೀವೆಲ್ಲರೂ ಬರ್ಬೇಕು. ಇನ್ನೊಂದು ಮುಖ್ಯ ಏನಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿ ಸಲ ಗಾಂಧೀಜಿ ಅವರು ಬುದ್ಧ ಹುಟ್ಟಿನಲ್ಲಿ ಹೇಳ್ತಾ ಇರ್ತಾರೆ, ಬುದ್ಧರು ಜನ್ಮ ಪಡೆದಿದ್ದು ಆಗುತ್ತೆ, ಎನ್ಲೈಟ್ಮೆಂಟ್ ಆಗಿದ್ದು ಬುದ್ಧ ಪೂರ್ಣಿಮಾ ದಿನ, ನಿರ್ಮಾಣವನ್ನು ಹೊಂದಿದ್ದು ಸಹ ಆ ದಿನವೇ ಅಲ್ಲ. ಅದಕ್ಕೆ ಅದು ಅದ್ಭುತವಾದ ದಿನ. ಸೊ ನಾವೆಲ್ಲರೂ ಬಂದು ಆ ಜ್ಞಾನವನ್ನು ಪಡೆದು 6 ಗಂಟೆಗಳ ಕಾಲ ಜ್ಞಾನವನ್ನು ಮಾಡ್ಕೊಂಡು ಇವಾಗ ಚಾಲನೆ ಮಾಡಿದ್ದಾರೆ. ಶರೀರಕ್ಕೆ ಊಟ, ಮನಸ್ಸಿಗೆ ಊಟ, ಬುದ್ಧಿಗೆ. ಶರೀರಕ್ಕೆ ಅದ್ಭುತವಾದ ಊಟ ಅರೇಂಜ್ ಮಾಡಿದ್ದಾರೆ, ಮನಸ್ಸಿಗೆ ಅದ್ಭುತವಾದ ಸಂಗೀತ, ನೃತ್ಯ ಕಾರ್ಯಕ್ರಮಗಳೆಲ್ಲ ಏರ್ಪಾಡು ಮಾಡಿದ್ದಾರೆ. ಬುದ್ಧಿಗೆ ಅಂದ್ರೆ ಜ್ಞಾನ. ಅಲ್ಲಿ ಎಷ್ಟೋ ಮಾಸ್ಟರ್ಸ್ ಬಂದು ಜ್ಞಾನವನ್ನು ನೀಡ್ತಾ ಇದ್ದಾರೆ. ಆತ್ಮಕ ಆಹಾರ, ಜ್ಞಾನ, 4 ನಮ್ಗೆ ಸಿಗುತ್ತೆ. ಒಂದೇ ಕಡೆ ಎಲ್ಲ ಸಿಗ್ತಾ ಇದೆ ಅಂದ್ರೆ ನಾವು ಎಷ್ಟು ಜಾಕ್ಪಾಟ್ ಹೊಡಿಬೋದಲ್ವಾ. ಸೊ ನಾವೆಲ್ಲರೂ ಬಂದು ಆ ಅದ್ಭುತವಾದ ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಆತ್ಮಬಂಧುಗಳಿಗೆ ನನ್ನ ಹೃದಯಪೂರ್ವಕ ಆತ್ಮವಂದನೆಗಳು ಮತ್ತು ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಕತ್ತೀಜಿಯವರು ಮತ್ತು ಗುರುಮಾತೆ ಸಣ್ಣ ಮೇಡಮ್ ಅವರಿಗೂ ನನ್ನ ಆತ್ಮಪೂರ್ವಕ ಹೃದಯಪೂರ್ವಕ ವಂದನೆಗಳು. ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆ, ಸಂಭ್ರಮ, ಸಾರು, ಸಂಭ್ರಮ, ಸೆಲೆಬ್ರೇಷನ್ಸ್ ಅನ್ನೋದು ನಮ್ಮ ಎಲ್ಲ ದೊಡ್ಡ ದೊಡ್ಡ ಜ್ಞಾನ ಮಹಾಚಕ್ರಗಳಿಗೆ ಹೇಗೆ ಕೊಟ್ಟಿದ್ದಾರೋ ಈ ಪ್ಲಾಟ್ಫಾರ್ಮ್ ಕೂಡ ಕ್ರಿಯೇಟ್ ಮಾಡಿದ್ದು ಸಂಭ್ರಮವನ್ನು ಆಚರಣೆ ಮಾಡಿ. ಆದರೆ ಈ ಸಂಭ್ರಮ ಅನ್ನೋದು ಯಾವಾಗ ಬರುತ್ತೆ? ಪದ್ಮಕ ಎನರ್ಜಿಯಿಂದ ಸೋಲ್ಗೆ, ಬಾಡಿಗೆ, ಮೈಂಡ್ಗೆ ಮತ್ತೆ ಬುದ್ಧಿಗೆ, ಸೋಲ್ಗೆ ಎಲ್ಲ ಸಿಕ್ಕಿದಾಗ ಅದು ಸಂಭ್ರಮ ಅನ್ನತ್ತೆ. ಸೊ ಇದು ಈ ಮೆಟಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಎಲ್ಲೂ ಸಿಗಲ್ಲ. ಇದು ಸಿಗೋದು ಕೇವಲ ಚಂಪಾದ ಎನರ್ಜೀಸ್ ಇರುವಂತಹ ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ. ಯಾಕಂದ್ರೆ ಈ ಟ್ರಾನ್ಸ್ಫಾರ್ಮೇಶನ್ಸ್ ಅನ್ನೋದು ನಾವು ವೈಯಕ್ತಿಕವಾಗಿ ಟ್ರಾನ್ಸ್ಫಾರ್ಮೇಶನ್ ಆಗಕ್ಕೆ ಗ್ರೂಪ್ ಎನರ್ಜೀಸ್ ನಮ್ಗೆ ಎಷ್ಟು ಸಹಕಾರ ಮಾಡುತ್ತೋ ಈ ಲೋಕ ಕಲ್ಯಾಣದಲ್ಲಿ ಕೂಡ ಈ ಗ್ರೂಪ್ ಎನರ್ಜೀಸ್ ನ ಸಹಕಾರ ಮಾಡುತ್ತೆ. ನಾವು ಎಲ್ಲ ಕೂಡ ತನ್ನ ಮನಸ್ಸು ಧನದಿಂದ ಈ ಸಂಭ್ರಮವನ್ನು ನಾವೇ ಆಚರಣೆ ಮಾಡಿಕೊಳ್ಳೋಣ. ಇಲ್ಲಿ ಧ್ಯಾನ ಮಾಡಿದ್ರೆ ತಿರುಪತಿ ತಿಮ್ಮಪ್ಪನಿಗೆ ದಾನ ಮಾಡಿದ್ರೆ ಯಾವಾಗೂ ಖರ್ಚೆ ಆಗಲ್ಲ, ಅದು ಹಂಗೆ ಇರುತ್ತೆ. ಆದ್ರೆ ಇಲ್ಲಿ ದಾನ ಮಾಡಿದ್ರೆ ಆ ಸೆಲೆಬ್ರೇಷನ್ಸ್ಗೆ ಅದು ಕ್ಲಿಯರ್ ಆಗ್ಬಿಡುತ್ತೆ. ಅಂದ್ರೆ ನಮಗೆ ಆ ಫಲಿತಾಂಶ ಅನ್ನೋದು ತುಂಬಾ ಅದ್ಭುತವಾಗಿ, ಅತ್ಯಂತವಾಗಿ ಜಾಸ್ತಿಯನ್ನು ನಾವು ಪಡೆಯೋಕ್ಕೆ ಇಲ್ಲಿ ಚಾನ್ಸ್ ಇರುತ್ತೆ. ಸೊ ಈ ಒಂದು ಭಾಗ್ಯವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತು
ಎಲ್ಲರೂ ಬುದ್ಧಭವನಗಳಿಗೆ ಬನ್ನಿ ಎಲ್ಲರನ್ನು ಕರೆತಾನೆ. ಯಾವ್ದಾದ್ರು ರಿಸಿಪ್ಟ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೋಬೇಕು. ಮೇಡಮ್ ಕೈಯಿಂದಾನೆ ಕೊಡ್ತಾರೆ. ದಯವಿಟ್ಟು ಆ ಕಡೆಯಿಂದ ಬಂದು ನಿಮ್ಮ ಒಂದು ರಿಸಿಪ್ಟ್, ಒಂದು ರಸೀದಿಯ ಪುಸ್ತಕವನ್ನ ನೀವು ಪಡೆಯಬಹುದು ಅಂತ ಕೇಳ್ಕೊಳ್ತಾರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.